ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರು ಉತ್ತರಹಳ್ಳಿಯ ಕೆರೆ ಇದೀಗ ಕಲುಷಿತದ ಗೂಡಾಗಿ ಮಾರ್ಪಟ್ಟಿದೆ. ಮಳೆಯಿಂದ ಚರಂಡಿ ನೀರು ಕೆರೆಗೆ ಸೇರಿ ನೀರು ದುರ್ವಾಸನೆಯಿಂದ ತುಂಬಿಕೊಂಡಿದೆ. ಸ್ಥಳೀಯರು ಹೇಳುವಂತೆ ಕೆರೆ ಈಗ ಪ್ಲಾಸ್ಟಿಕ್ ತೊಟ್ಟಿಯಂತಾಗಿ ಕಾಣುತ್ತಿದ್ದು, ಸೊಳ್ಳೆಗಳ ಕಾಟ ಹಾಗೂ ದುರ್ವಾಸನೆ ಜನಜೀವಕ್ಕೆ ತೊಂದರೆ ಉಂಟು ಮಾಡುತ್ತಿದೆ. ನಾ ಸುಮಾರು 100 ಕಂಪ್ಲೇಂಟ್ ಮಾಡಿದೀನಿ. AEE ಏನ್ ಮಾಡ್ತಾರೆ ಕೆಲಸ? AEE ಇವ್ರು ಏನ್ ಮಾಡ್ತಾರೆ ನೋಡಿ, ಈ ಕಸಿನಲ್ಲಿ ಈ ಸ್ಮೆಲ್ ಬರುತ್ತೆ. ಈ ಸ್ಮೆಲ್ ಬಂದ್ರೆ ನಾವು ವಾಕ್ ಮಾಡ್ಕೊಂಡು ಅದೇ ಸ್ಮೆಲ್ ಕುಡಿಬೇಕು ನಾವು. ಬೆಂಗಳೂರು ನಗರದ ಉತ್ತರಹಳ್ಳಿಯ ಕೆರೆ ಒಮ್ಮೆ ಸುಂದರವಾಗಿ ಮಿನುಗುತ್ತಿದ್ದ ಈ ಕೆರೆ ಇಂದು ಕಲುಷಿತದ ಕೆಸರಿನಲ್ಲಿ ಮುಳುಗುತ್ತಿದೆ. ಕಳೆದ ವಾರ ಸುರಿದ ಮಳೆಯಿಂದಾಗಿ ಚರಂಡಿ ನೀರು ನೇರವಾಗಿ ಕೆರೆಗೆ ಸೇರಿದೆ. ಈ ಸುತ್ತಮುತ್ತಲಿನ ನಿವಾಸಿಗಳಿಗೆ ಈಗ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಪಕ್ಕದಲ್ಲಿರುವ ಪಾರ್ಕ್ಗೆ ವಾಕ್ ಮಾಡಲು ಬರುವ ಜನರು ಸಹ ದುರ್ವಾಸನೆಯಿಂದ ಬೇಸತ್ತಿದ್ದಾರೆ. ಉತ್ತರಹಳ್ಳಿ ಉತ್ಸವಕ್ಕಿಂತ ಮೊದಲು ಕೆರೆಯನ್ನು ಸ್ವಚ್ಛಗೊಳಿಸಿ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಪ್ರತಿದಿನದ ವಿಳಂಬ ಈ ಕೆರೆಯನ್ನು ಇನ್ನಷ್ಟು ಕಸದ ತೊಟ್ಟಿಯನ್ನಾಗಿ ಮಾಡುತ್ತಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ತಿರ್ಗಾ ಕೊಳ್ಚೆನಿ ಡೈರೆಕ್ಟಾಗಿ ಉತ್ತಳ್ಳಿ ನೀರಿಗೆ ಎಂಟರ್ ಆಗ್ತಿದೆ. ಆ್ಯಂಡ್ ನಮ್ಮ MLA ಸಾಹೇಬ್ರಿಗೂ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಡೋದು, ಮಿಸಸ್ ರೇವತಿ ಕಾಮತ್ ಅಮ್ಮ ಅವರು ಮುಂದೆ ಬಂದಿದ್ದಾರೆ ಕೆರೆ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಅಂತ. ದಯವಿಟ್ಟು ಅವ್ರಿಗೆ ಬೇಗ GB ಪರ್ಮಿಷನ್ ಕೊಡಿಸಿ, ಇಲ್ಲ ನಾವೆಲ್ಲ ಬೇಗ ಕೆರೆ ಕಳ್ಕೊಬಿಡ್ತೀವಿ ಇದೇ ಥರ ಆಯಿತು ಅಂದರೆ. ನೋಡಿ, ಕೆರೆ ಕೊಳ್ಚೆ ನೀರು ಡೈರೆಕ್ಟಾಗಿ ಕೆರೆ ಎಂಟರ್ ಆಗ್ತಿದೆ. ಆ್ಯಂಡ್ ಕೆರೆ ಎಷ್ಟು ಕೆಡ್ದಾಗ ಕಾಣಿಸ್ತಿದೆ ಅಂತ, ಪ್ಲಾಸ್ಟಿಕ್ ತೊಟ್ಟಿ ಥರ ಕಾಣಿಸ್ತಿದೆ. ಆ್ಯಂಡ್ ಕೊಳ್ಚೆ ನೀರಿನ ಗುಂಡಿ ಥರ ಕಾಣಿಸ್ತಿದೆ. ಇದು ಕೆರೆ ಅಂತ ಯಾರು ಹೇಳಲ್ಲ. ಯು ಕ್ಯಾನ್ ಸಿ ಹಿಯರ್. ವಿ ರಿಕ್ವೆಸ್ಟ್ ರೆಸ್ಪೆಕ್ಟೆಡ್ MLA ಸಾಹೇಬ್ರು ರಿಕ್ವೆಸ್ಟ್ ಮಾಡ್ಕೊತೀವಿ, ದಯವಿಟ್ಟು ಬೇಗ ಪರ್ಮಿಷನ್ ಕೊಡಿಸಿ. ನಮಗೆ ಉತ್ತಳ್ಳಿ ಉತ್ಸವಕ್ಕಿಂತ ಮುಂಚೆ ಆಗಬೇಕಾದ್ರೆ ಉತ್ತಳ್ಳಿ ಕೆರೆ ಕ್ಲೀನೋತ್ಸವ. ಕೆರೆ ಇತ್ತು ಅಂದರೆ ಉತ್ತಳ್ಳಿ, ಕೆರೆ ಇಲ್ಲ ಅಂದರೆ ಉತ್ತಳ್ಳಿ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜೈ ಹಿಂದ್. ಆ್ಯಂಡ್ ಎಲ್ಲ ಜನನೂ ಕೈ ಜೋಡಿಸ್ಬೇಕು ಇದಕ್ಕೆ. ಇಲ್ಲಾಂದರೆ ಇದು ಒಬ್ಬರಿಂದ ಆಗ ಮಾತಲ್ಲ, ಇದು ನಮ್ಮ ಕೆರೆ ನಾವೇ ಕಾಪಾಡ್ಕೋಬೇಕು. ನಮ್ಮ ಕೆರೆ, ನಮ್ಮ ಹೆಮ್ಮೆ, ನಮ್ಮ ಜವಾಬ್ದಾರಿ. ಜೈ ಹಿಂದ್.